ಇವಾಗ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೇನು? ಒಂದು ಸೆಲ್ಲಲ್ಲಿ ಔಟರ್ ಮೋಸ್ಟ್ ಲೇಯರ್ ಯಾವ್ದು ಇರ್ತದೋ ಅದು ಪ್ಲಾಸ್ಮಾ ಮೆಂಬ್ರೇನು. ನಮ್ಮ ಬಾಡಿಲಿ ಹೆಂಗೆ ಸ್ಕಿನ್ ಇರ್ತದೋ ಆ ಥರ ಔಟರ್ ಮೋಸ್ಟ್ ಲೇಯರು ಪ್ಲಾಸ್ಮಾ ಮೆಂಬ್ರೇನ್ ಇರ್ತದೆ. ಅದು ಸೆಲ್ ಕಂಟೆಂಟ್ ಮತ್ತು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ಸಪ್ರೇಟ್ ಮಾಡ್ತದೆ. ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಎಲ್ಲ ಸೆಲ್ದು ಆರ್ಗಾನಲ್ಗಳಿರ್ತದೆ. ಮೈಟೊಕಾಂಡ್ರಿಯಾ, ಗಾಲ್ಗಿ ಅಪಾರಾಟಸ್ಸು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ನ್ಯೂಕ್ಲಿಯಸ್ಸು, ಸೈಟೋಪ್ಲಾಸ್ಮು ಎಲ್ಲಾನು ಔಟರ್ ಲೇಯರ್ ಆಗಿ ಪ್ರೊಟೆಕ್ಟ್ ಮಾಡ್ತಿದೆ. ಇದು ಇಂಪಾರ್ಟೆಂಟ್ ಆರ್ಗನಲ್ಲು ಯಾವುದು ಸೆಲ್ ಒಳಗಡೆ. ಅದೇ ಥರ ಇದೇನು ಮಾಡ್ತದೆ, ಎಂಟ್ರಿ ಆರ್ ಎಕ್ಸಿಟ್ ಆಫ್ ಸಮ್ ಮೆಟೀರಿಯಲ್ ಇನ್ ಆ್ಯಂಡ್ ಔಟ್ ಆಫ್ ಸೆಲ್ಲು. ಕೆಲವು ಮೆಟೀರಿಯಲ್ಗಳು ಮಾತ್ರ ಒಳಗಡೆ ಬಿಡೋದು ಆಚೆ ಬಿಡೋದು ಮಾಡ್ತದೆ. ಇನ್ನು ಕೆಲವು ಮೆಟೀರಿಯಲ್ಗಳನ್ನ ಒಳಗಡೆ ಎಂಟ್ರಿನ ಕೊಡೋದಿಲ್ಲ, ಆ ಥರ ಮಾಡ್ತದೆ. ಹಂಗಾಗಿ ಇದನ್ನು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಾರೆ. ಯಾವ್ಯಾವ್ದು ಬೇಕೋ ಮೆಟೀರಿಯಲ್ಗಳು ಅದನ್ನ ಮಾತ್ರ ಒಳಗಡೆ ಬಿಡೋದು, ಬೇಡದೇ ಇರೋದನ್ನ ಆಚೆ ಹಾಕೋದು, ಅದನ್ನು ಮಾತ್ರ ಮಾಡ್ತಾ ಇರ್ತದೆ. ತೀರಾ ಬೇಡ ಅಂದರೆ ಒಳಗಡೆನೆ ಬಿಡೋದಿಲ್ಲ. ಅದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಾರೆ ಪ್ಲಾಸ್ಮಾ ಮೆಂಬ್ರೇನ್ನ. ಇದರಲ್ಲಿ ಮೆಟೀರಿಯಲ್ಗಳು ಇಲ್ಲ ವಸ್ತುಗಳು ಒಳಗಡೆ ಮತ್ತು ಆಚೆ ಹೆಂಗೆ ಬರೋದಾಯ್ತದೆ ಅಂದರೆ ಅದು ಸುಮಾರು ಇದರಲ್ಲಿ ಆಯ್ತದೆ. ಒಂದು ಡಿಫ್ಯೂಷನ್ ಅಂತ, ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಆಕ್ಸಿಜನ್ ಏನಾಯ್ತದೆ ಜಾಸ್ತಿ ಇದ್ರೆ ಕಾನ್ಸಂಟ್ರೇಷನ್ನು, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಒಳಗಡೆ ಜಾಸ್ತಿ ಇದ್ರೆ ಅದು ಆಚೆ ಆಯ್ತದೆ. ಅದೇ ಥರ ಆಕ್ಸಿಜನ್ ಕಾನ್ಸಂಟ್ರೇಷನ್ ಆಚೆ ಜಾಸ್ತಿ ಇರೋದ್ರಿಂದ ಒಳಗಡೆ ಎಂಟ್ರಿ ಆಯ್ತದೆ. ಡಿಫ್ಯೂಷನ್ ಅಂದರೆ ಜಾಸ್ತಿ ಕಾನ್ಸಂಟ್ರೇಷನ್ ಇರೋದ್ರಿಂದ ಕಡಿಮೆ ಕಾನ್ಸಂಟ್ರೇಷನ್ ಇರೋ ಕಡೆ ಹೋಗೋದು. ಒಳಗಡೆ ಆಕ್ಸಿಜನ್ ಹೋದ್ಮೇಲೆ ಎಲ್ಲ ಪ್ರೊಸೆಸ್ ಆದಮೇಲೆ ಕಾರ್ಬನ್ ಡೈಆಕ್ಸೈಡಾಗಿ ಕನ್ವರ್ಟ್ ಆಯ್ತದೆ. ಆಚೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಉಳಿತದೆ, ಆಚೆ ಹೋಯ್ತದೆ. ಬ್ಲಡ್ಡು ಆಕ್ಸಿಜನ್ನ ಸಪ್ಲೈ ಮಾಡ್ತಾ ಇರ್ತದೆ ಹೊಸದಾಗಿ. ಇಲ್ಲಿ ಆಕ್ಸಿಜನ್ ಜಾಸ್ತಿ ಉಳಿದಿರ್ತದೆ, ಅದು ಒಳಗಡೆ ಎಂಟ್ರಿ ಆಯ್ತದೆ. ಅದೇ ಥರ ವಾಟರ್ ಹೆಂಗೆ ಟ್ರಾನ್ಸ್ಪೋರ್ಟ್ ಆಯ್ತದೆ, ನೀರು ಹೆಂಗೆ ಟ್ರಾನ್ಸ್ಫರ್ ಆಯ್ತದೆ ಅಂದರೆ ಆಸ್ಮೋಸಿಸಲ್ಲಿ. ಆಸ್ಮೋಸಿಸ್ ನೆಕ್ಸ್ಟ್ ಹೇಳ್ತೀನಿ. ನೀರು ಜಾಸ್ತಿ ಕಾನ್ಸಂಟ್ರೇಷನ್ ಅಂದರೆ ಒಳಗಡೆ ಜಾಸ್ತಿ ಮಿನರಲ್ಗಳು ಕರಗಿದ್ರೆ ಜಾಸ್ತಿ ಕಾನ್ಸಂಟ್ರೇಷನ್, ಕಡಿಮೆ ಕಾನ್ಸಂಟ್ರೇಟ್ ಇರ್ತದೆ. ಅದೇ ಥರ ಕಡಿಮೆ ಡೈಲ್ಯೂಟ್ ಆಗಿದ್ರೆ, ಫುಲ್ ಡೈಲ್ಯೂಟ್ ಆಗಿ ಕಡಿಮೆ ಮಿನರಲ್ಗಳಿದ್ರೆ ಅದು ಹೈಪೋಟೋನಿಕ್ ಸೊಲ್ಯೂಷನ್ ಆಗಿರ್ತದೆ. ನೀರಿನ ಕಾನ್ಸಂಟ್ರೇಷನ್ ಜಾಸ್ತಿಯಿಂದ ನೀರಿನ ಕಾನ್ಸಂಟ್ರೇಷನ್ ಕಡಿಮೆಗೆ ಟ್ರಾವೆಲ್ ಆಯ್ತದೆ ಒಳಗಡೆ ಮತ್ತು ಆಚೆಗೆ. ಅದೇ ಥರ ಕೆಲವು ಟೈಮ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಬೇಕು, ಯಾಕೆಂದರೆ ಶಕ್ತಿ ಉಪಯೋಗಿಸ್ಲೇಬೇಕು. ಪ್ಯಾಸಿವ್ ಆಗಿ ಯಾವುದು ಮೂಮೆಂಟ್ ಆಗೋದಿಲ್ಲ. ಅದೇ ಥರ ಯಾಕೆಂದರೆ ಈಗ ಕೆಲವು ಅಯಾನ್ಗಳು ಆಚೆ ಕಡಿಮೆ ಇರ್ತದೆ, ಒಳಗಡೆನೆ ಜಾಸ್ತಿ ಇರ್ತದೆ, ಇನ್ನೂ ಬೇಕಿರ್ತದೆ. ಆವಾಗ ಶಕ್ತಿ ಉಪಯೋಗಿಸ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟು. ಆಮೇಲೆ ಪ್ಲಾಸ್ಮಾ ಮೆಂಬ್ರೇನ್ ಏನು ಫ್ಲೆಕ್ಸಿಬಲ್ ಆಗಿರ್ತದೆ. ಹಂಗಾಗಿ ಅಮೀಬಾ ಥರ ಕೆಲವು ಜೀವಿಗಳಲ್ಲಿ ಫುಡ್ನ ಅದು ಒಳಗಡೆ ತಗೋಬೋದು, ಶೇಪ್ ಚೇಂಜ್ ಮಾಡಿಬಿಟ್ಟು ಫುಡ್ನ ಒಳಗಡೆ ತಗೊಂಡು ವೇಸ್ಟ್ನ ಆಚೆ ಹಾಕ್ಬೋದು. ಬಾಯ್.